ಚಿನ್ನು ಎಲ್ಲಿದ್ಯಾ? ಅಮ್ಮ ಇಲ್ಲೇ ಇದ್ದೀನಿ ಅಮ್ಮ. ಇಲ್ಲೇ ಇದೆಯಾ? ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ಏನ್ ಹೆಲ್ಪ್ ಅಮ್ಮ? ನನ್ಗೊಂದ್ 1/4 ಲೀಟ್ರು ಮೊಸರು ತಂದ್ಕೊಡು. 1/4 ಲೀಟ್ರು ಮೊಸರು? ಈಗ ಬೆಳಗ್ಗೆ ಮೊಸರು ಏನಕ್ಕಮ್ಮ? ನಾ ಹೇಳ್ತೀನಿ, ನೀನ್ ತಂದ್ಕೊಡ್ತೀಯಾ? ಹಾ ತಂದ್ಕೊಡ್ತೀನಿ. ಅದೇನ್ ಮಾಡ್ತಿದ್ಯಾ ಫಸ್ಟ್ ನನ್ಗೆ ಹೇಳ್ಬಿಡು. ಬೆಳಗ್ಗೆ ಮೊಸರು, ಬೆಳಗ್ಗೆ ಹಾಲ್ ತರ ಸಸ್ಪೆನ್ಸ್ ನಿನ್ಗೆ ತಡ್ಕೊಳಕ್ಕೆ ಆಗಲ್ವಾ? ಏನ್ ಹೇಳು, ತಕ್ಷಣ ಹೇಳ್ಬಿಡ್ಬೇಕ. ಏನ್ ಹೇಳು ಬೇಗ, ನಮ್ಮ ಸಬ್ಸ್ಕ್ರೈಬರ್ ಗಳು ಕಾಯ್ತಾ ಇದಾರೆ. ಏನ್ ಗೊತ್ತಾ, ನೀನ್ ಮೊಸರು ತಂದ್ರೆ ಅದನ್ನ ಮಜ್ಜಿಗೆ ಮಾಡಿ ನಾನು ಸ್ಟವ್ ಮೇಲೆ ಬಿಸಿ ಮಾಡಕ್ ಇಡ್ಬೇಕು. ಏನು ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮಜ್ಜಿಗೆನ ಬಿಸಿ ಮಾಡ್ತಾರಂತೆ. ಪ್ರಪಂಚದಲ್ಲಿ ಫಸ್ಟ್ ಸತಿ ನಾನ್ ಕೇಳ್ತಿರೋದು. ಮಜ್ಜಿಗೆನ ಬಿಸಿ ಮಾಡ್ತಾರಮ್ಮ ಯಾರ? ನಾನ್ ಮಾಡ್ತೀನಿ, ಅದು ಹೊಸ ರೆಸಿಪಿ. ನನ್ ಫ್ರೆಂಡ್ ಹತ್ರ ಕಲ್ತು ಬಂದಿದ್ದೀನಿ ನಾನು. ಹೊಸ ರೆಸಿಪಿ ಮಾಡೋಣ ಅಂತ. ನಮ್ಮಮ್ಮ ಯಾವ್ದೋ ಒಂದು ಹೊಸ ರೆಸಿಪಿನ ಕಲ್ತಿದ್ದಾರೆ. ಅದಕ್ಕೆ ಮಜ್ಜಿಗೆನ ಬಿಸಿ ಮಾಡ್ಬೇಕಂತೆ. ಅದಕ್ಕೆಲ್ಲ ಇಷ್ಟೊಂದೆಲ್ಲ ಪೀಠಕ್ಕೆ ಹಾಕ್ತಿದ್ದಾರೆ. ಹೌದು, ಅದ್ ಯಾವ ಒಂದು ರೆಸಿಪಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಏನೊಂದು ಆ ರೆಸಿಪಿ ಅಂತ ನಮ್ಮ ಅಮ್ಮನ ಬಾಯಲ್ಲೇ ಕೇಳ್ಬಿಡೋಣ. ಏನಮ್ಮ ರೆಸಿಪಿ ಹೇಳಬೇಕಾ? ಅದಕ್ಕೆ ಏನಾರ ಒಂದು ಹೆಸರು ಇದ್ದೇ ಇರುತ್ತಲ್ಲ. ಖಂಡಿತ ನನಗ್ ಗೊತ್ತು ಇದೆ, ಅದು ನಿನಗೆ ಈಗ್ಲೇ ಹೇಳ್ಬೇಕಾ? ಹೇಳ್ಬಿಡು, ಇರ್ಲಿ, ನಮ್ ವ್ಯೂವರ್ಸ್ ಕೂಡ ಕಾಯ್ತಾ ಇದಾರೆ. ಅವ್ರಿಗೂ ಹೇಳ್ಬಿಡ್ಲಾ? ಅವ್ರಿಗೂ ತಿಳ್ಕೊಳ್ಳಿ. ಅದು ಮಜ್ಜಿಗೆ ರೊಟ್ಟಿ ಅಂತ ಮಾಡ್ತಾ ಇದ್ದೀನಿ, ಹೊಸ ರೆಸಿಪಿ. ನೋಡ್ತಾ ಇರ್ಬೋದು, ನಾನು ತಮ್ಮನೇಲಲ್ಲೂ ಕೂಡ ಹಾಕಿದ್ದೆ ಮಜ್ಜಿಗೆ ರೊಟ್ಟಿ ಅಂತ. ನೋಡಿದ್ರಲ್ಲ, ಅದನ್ನ ಯಾವ ರೀತಿ ಪಟಾಫಟ್ ಅಂತ ಮನೇಲಿ ಮಾಡೋದು ಅಂತ ಈಗ ನಮ್ಮಮ್ಮ ತಿಳಿಸ್ತಾ ಹೋಗ್ತಾರೆ. ನಾನು ಕೂಡ ಜೊತೆಲೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ನಾವು ಶುರು ಮಾಡೋಣ ಫ್ರೆಂಡ್ಸ್. ಇದಕ್ಕೆ ಮೊದಲನೇದಾಗಿ ಈ ಒಂದು ಮಜ್ಜಿಗೆ ರೊಟ್ಟಿಗೆ ಮೇಯ್ನ್ ಆಗಿ ಬೇಕಾಗಿರೋದು ಒಂದು 1/4 ಲೀಟ್ರು ಮೊಸರನ್ನ ತಗೊಂಡು ಮಜ್ಜಿಗೆನ ಮಾಡಿ ಇಟ್ಕೊಂಡಿದೀವಿ. ನೀರ್ ಮಜ್ಜಿಗೆ ರೀತಿ ಮಾಡಿದ್ರು ಓಕೆ. ಒಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕೋಬಿಡಿ, ಒಂದ್ ಸ್ವಲ್ಪ ಮೀಡಿಯಂ ಆಗಿರ್ಲಿ. ನಂತರ ಇದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ. 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀವಿ. 1/4 ಕಪ್ ಆಗೋಷ್ಟು, 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಒಂದು ಕ್ಯಾರೆಟ್ ಮತ್ತು ಈ ಒಂದು ಕಾಯಿ ತುರಿ ಆಪ್ಷನಲ್ಲು. ನಿಮಗೆ ಕ್ಯಾರೆಟ್ ಮತ್ತು ಕಾಯಿ ತುರಿ ಬೇಕು ಅಂದರೆ ಹಾಕೋಬೋದು. ನಾವಿಲ್ಲಿ ಒಂದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇದು ನಿಮಗೆ ಕ್ಯಾರೆಟ್ ಮತ್ತು ಕಾಯಿ ತುರಿ ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಬಿಡಿ. ಈ ಒಂದು ಹಸಿಮೆಣ್ಸಿಕಾಯಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು. ಈ ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 1-2ನ. ಇದಿಷ್ಟಿದ್ರೆ ಆರಾಮಾಗಿ ಫಟಾಫಟ್ ಅಂತ ಮನೇಲೆ ಈ ಒಂದು ಮಜ್ಜಿಗೆ ರೊಟ್ಟಿನ ಫಾಸ್ಟಾಗಿ ಮಾಡ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ. ಈ ಒಂದು ಪಾತ್ರೆಗೆ ಈಗ 1 ಕಪ್ ಆಗೋಷ್ಟು, ಏನೊಂದು ಕಪ್ ಲೋಟದಲ್ಲಿ ತಗೊಂಡಿದ್ವಿ ಮಜ್ಜಿಗೆನ, ಆ ಮಜ್ಜಿಗೆನ ಹಾಕೋತಾ ಇದ್ದೀವಿ. ಈಗ ಇದನ್ನ ಮೀಡಿಯಂ ಉರಿಲಿ ಇಟ್ಕೋಬೇಕಾಗುತ್ತೆ. ಉರಿನ ಮೀಡಿಯಂ ಮಾಡ್ಕೊಂಡಿದ್ದೀವಿ. ಇದು ಒಂದು ಸ್ವಲ್ಪ ಬೆಚ್ಚಗಾಗೋ ಗಂಟ ಮೀಡಿಯಂ ಉರಿಲಿ ಇರಲಿ. ಮೀಡಿಯಂ ಉರಿಲಿ ಇದೆ ಈಗ ಮಜ್ಜಿಗೆ. ಈ ಮಜ್ಜಿಗೆಗೆ ಈಗ ಮೊದಲನೇದಾಗಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಉಪ್ಪನ್ನು ಹಾಕೋತಾ ಇದ್ದೀವಿ. ಉಪ್ಪನ್ನು ಸೇರಿಸ್ಕೊಂಡ ನಂತರ ಏನೊಂದು ಸ್ವಲ್ಪ ಈ ಹಸಿಮೆಣ್ಸಿಕಾಯಿ ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕೋತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು 1-2 ಸತಿ ಈಗ ಕೈ ಆಡ್ಕೋಬೇಕಾಗುತ್ತೆ. ನೀಟಾಗಿ ಕೈ ಆಡ್ಕೋತೀವಿ. ಇದೆಲ್ಲ ಕೂಡ ಒಂದು ಸ್ವಲ್ಪ ಮಜ್ಜಿಗೆ ಎಲ್ಲವೂ ಕೂಡ ಇದಾಗಲಿ. ಈಗ ಇದು ಒಂದು ಸ್ವಲ್ಪ 1-2 ನಿಮಿಷ ಆದ ನಂತರ, 1-2 ನಿಮಿಷ ಇದು ಒಂದು ಸ್ವಲ್ಪ ಬಿಸಿ ಆಗಬೇಕು. ಈಗ ಇದು ಮಜ್ಜಿಗೆ ಒಂದು ಸ್ವಲ್ಪ ಬಿಸಿಯಾಗಿದೆ. ಈಗ ಬಿಸಿ ಆದ ನಂತರ ಫ್ರೆಂಡ್ಸ್, ಈಗ ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀವಿ. ಇದು ನೀವು ಬೇಕು ಅಂದರೆ ಹಾಕೋಬೋದು. ನಿಮ್ಗೆ ಏನಾದರೂ ಕ್ಯಾರೆಟ್ ಮತ್ತು ಕಾಯಿ ಇಷ್ಟ ಇಲ್ಲ ಅಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಿಬಿಡಿ. ನಾವಿಲ್ಲಿ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಬರಲಿ ಅಂತ ಕ್ಯಾರೆಟು ಮತ್ತು ಕಾಯನ್ನು ಹೆಚ್ಚಿ ಹಾಕ್ಕೊಂಡಿದ್ದೀವಿ. ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀವಿ. ನಂತರ ಈಗ ಇದಕ್ಕೆ ಒಂದು ಸ್ವಲ್ಪ ಇದು ಮಜ್ಜಿಗೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಬಿಸಿ ಆದ ನಂತರ ಈಗ ಏನೊಂದು ಹಿಟ್ಟನ್ನು ತಗೊಂಡಿದ್ವಿ, ಗೋಧಿ ಹಿಟ್ಟು, ಅದನ್ನು ಸೇರಿಸೋಣ. ಒಂದು ಸ್ವಲ್ಪ ಬಿಸಿ ಆಗಬೇಕು ಮಜ್ಜಿಗೆ. ಒಂದು ಸ್ವಲ್ಪ ಮಜ್ಜಿಗೆ ಬಿಸಿ ಆದ ನಂತರ ಈಗ ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀವಿ. ಈಗ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಗೋಧಿ ಹಿಟ್ಟನ್ನು ತೊಗೊಂಡಿರೋದನ್ನ ಹಾಕೋತಾ ಇದ್ದೀವಿ. ಮೊದಲನೇದಾಗಿ ಗೋಧಿ ಹಿಟ್ಟು ಹಾಕಿದ ನಂತರ ಏನೊಂದು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಉರಿನ ಜಾಸ್ತಿ ಮಾಡೋಣ. ಈಗ ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡಿದಾಗ ಅದು ಏನಿದೆ ಒಂದು
ಉರಿ ಜಾಸ್ತಿ ಮಾಡಿಕೊಂಡು ಒಂದು ಸ್ವಲ್ಪ ಕೈ ಆದ ನಂತರ ಈಗ ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡಾದ ನಂತರ ಈಗ ಕಮ್ಮಿ ಮಾಡ್ಕೊಬಿಡೋಣ. ಒಂದು ಮಧ್ಯದಲ್ಲಿ ಇಟ್ಟಾಕೋದ ನಂತರ ಒಂದು 2 ನಿಮಿಷ ಉರಿನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಒಂದು ಸ್ವಲ್ಪ ಮಜ್ಜಿಗೆ ಬಿಸಿ ಆಗಲಿ ಅಂತ. ಈಗ ಉರಿನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು, ಕಾಣಿಸ್ತಿದೆ. ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು 2 ನಿಮಿಷ ಬಿಡೋಣ. 2 ನಿಮಿಷದ ಗಂಟ ಸಿಮ್ಮಲ್ಲಿರಲಿ, ಆನಂತರ ಆಫ್ ಮಾಡ್ಕೊಳ್ಳೋಣ. ಆಗ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇದೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗ್ತಿದೆ. ಈ ರೀತಿನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಒಲೆನ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಇದೊಂದು ಸ್ವಲ್ಪ ಆರಬೇಕು, ಈ ರೀತಿ ಆಗಿದೆ. ಇದೊಂದು ಸ್ವಲ್ಪ ಆರಬೇಕು. ಇದನ್ನು ಒಂದು 5 ನಿಮಿಷಗಳ ಕಾಲ ಆರೋದಕ್ಕೆ ಬಿಟ್ಟು ಆನಂತರ ನೀಟಾಗಿ ರೊಟ್ಟಿ ಹಿಟ್ಟಿನ ರೀತಿ ಕಲಿಸ್ಕೋಬೋದು. ಆನಂತರ ಕಲಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ಆರಬೇಕು ಇರ್ಬೋದು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ 5 ನಿಮಿಷ ಆದಮೇಲೆ ಆರಿದೆ. ಈಗ ಒಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೋಬೋದು ಅಥವಾ ಎಣ್ಣೆನ ಹಚ್ಕೊಂಡು ಒಂಚೂರು ಕೈಗೆ ನೀರು ಮಾಡಿಕೊಂಡು ನೀಟಾಗಿ ಈ ರೊಟ್ಟಿ ಹಿಟ್ಟಿನ ಅದಕ್ಕೆ ನೀಟಾಗಿ ನಾದ್ಕೊಳ್ಳೋ ರೀತಿ ಕಲಿಸ್ಕೋಬೇಕು. ನಾದಿ ಇದು ನೋಡಿ ಕಲಿಸೋದನ್ನ ತೋರಿಸ್ತೀವಿ. ಒಂಚೂರು ನೀರು ಇನ್ ಕೇಸ್ ನಿಮಗೆ ಬೇಕು ಅಂದರೆ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ನೀರು ಹಾಕೋಬೇಕು. ನೀವು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಅಂಟಂಟು ರೀತಿ ಆಗಿಬಿಡುತ್ತೆ, ಆಗ ಚೆನ್ನಾಗಿರಲ್ಲ. ಇಷ್ಟ ಹಾಕ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಏನೊಂದು ರೊಟ್ಟಿ ಹಿಟ್ಟನ್ನು ಕಲಿಸ್ಕೋತೀವಿ ಆ ರೀತಿ ಕಲಿಸ್ಕೋಬೇಕಾಗುತ್ತೆ. ನೀವು ಎಣ್ಣೆನೂ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು ಕೈಗೆ ಒಂದೊಂದು ಚೂರು, ಬಟ್ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ಇದ್ದಾಗ ಈ ರೀತಿ ಉಂಡೆ ಹಿಟ್ಟಿನ ಅದಕ್ಕೆ ಬಂದಮೇಲೆ ಎಣ್ಣೆನ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಒಂಚೂರು ಎಣ್ಣೆನ ಕೈಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂಚೂರು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿ ಒಂಚೂರು ಎಣ್ಣೆ ಹಾಕ್ಕೊಂಡು ಈಗ ನೀಟಾಗಿ ನಾದ್ಕೋತಾ ಇದ್ದೀವಿ. ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀಟಾಗಿ ನಾದ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವಂತೂ ಖಂಡಿತವಾಗ್ಲೂ ಮಾಡಬೇಕು. ಇಷ್ಟೊತ್ತು ಗಂಟ ವೀಡಿಯೋ ನೋಡ್ತಿದ್ದೀರ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿ ಬಂದೇ ಬರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ತುಂಬ ತೆಳ್ಳೆ ಅನಿಸಿದ್ರೆ ಈ ಒಂದು ಮಾಡಿದಂಥ ಹಿಟ್ಟು ಆವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಅಥವಾ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ಆಗ ಕರೆಕ್ಟಾಗಿ ಈ ಅದಕ್ಕೆ ಬರುತ್ತೆ. ಈ ಹದ ಬರೋ ಗಂಟ ನೀವು ಒಂದು ಸ್ವಲ್ಪ ನೀರು ಏನಾದ್ರು ಕಮ್ಮಿ ಇದ್ದರೆ ನೀರನ್ನು ಒಂದು ಸ್ವಲ್ಪ ಹಾಕಿ ಸೇರಿಸ್ಕೊಳ್ಳಿ. ಇನ್ ಕೇಸ್ ಏನಾದರೂ ಹಿಟ್ಟು ತುಂಬ ನೀರಾಗೋದ್ರೆ ಒಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಈ ಒಂದು ಅದಕ್ಕೆ ಬರಬೇಕು. ಇದು ಪರ್ಫೆಕ್ಟಾಗಿದೆ. ಒತ್ಕೊಳ್ಳೋಕ್ಕಾಗಬೇಕು, ರೊಟ್ಟಿ ಹಿಟ್ಟನ್ನು ತಟ್ಕೊಳ್ಳೋ ರೀತಿ ಇರಬೇಕು. ಈಗ ನೋಡಿ, ಒಂದು ಉಂಡೆ ರೀತಿ ಕೈಲಿ ಎತ್ಕೊಂಡ್ರೆ ಈ ರೀತಿ ಬಂದರೆ ಪರ್ಫೆಕ್ಟಾಗಿರುತ್ತೆ. ತೋರಿಸ್ತಾ ಇದ್ದೀವಿ ನೋಡಿ, ಈ ರೀತಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಈ ರೀತಿ ಕಾಣಿಸ್ತಿದ್ದಿಲ್ಲ, ಈ ರೀತಿ ಇಟ್ಟು ಬಂದರೆ ಸಾಕು, ಪರ್ಫೆಕ್ಟಾಗಿದೆ, ಬಂದಿದೆ ನೋಡಿ. ಈ ರೀತಿ ಎಲ್ಲ ಒಂದು ಹಿಟ್ಟನ್ನು ಉಂಡೆ ಕಟ್ಕೊಳ್ಳೋಣ ಇದೇ ರೀತಿ. ಈಗ ಉಂಡೆಯನ್ನು ಕಟ್ಕೊಂಡು ಯಾವ ರೀತಿ ಒತ್ಕೊಳ್ಳೋದು ಅಂತಲೂ ಕೂಡ ತೋರಿಸ್ಕೊಡ್ತೀವಿ. ಈಗ ಉಂಡೆನ ಇನ್ನೊಂದನ್ನು ಕೂಡ ಕಟ್ಕೋತಾ ಇದ್ದೀವಿ. ಇದೇ ರೀತಿ ಎಲ್ಲವನ್ನು ಕೂಡ ಕಟ್ಕೊಳ್ಳೋಣ. ನಂತರ ಒತ್ತೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಉಂಡೆನ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನ ಯಾವ ರೀತಿ ಒತ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತಾರೆ ನಮ್ಮಮ್ಮ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಹಚ್ಕೊಳ್ಳೋಕ್ಕೆ ಅಂತ ಹಿಟ್ಟನ್ನು ಒತ್ತೋವಂಥ ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ಬಳಸಿದ್ದೀವಿ. ನೀವು ಯಾವುದಾದ್ರೂ ಬಳಸ್ಬೋದು. ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀವಿ. ಈ ರೀತಿ ಅಕ್ಕಿ ಹಿಟ್ಟೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆ ಒತ್ತೋಂಥ ಟೈಮಲ್ಲಿ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಈ ರೀತಿ ರೌಂಡ್ ಶೇಪ್ಗೆ ಒತ್ಕೊಳ್ಳಿ. ಈ ಒಂದು ಕಾಯಿ ತುರಿ ನೀವೇನಾದರೂ ನಮ್ಮ ಥರ ಕಾಯಿ ಹಾಕಿದ್ದೀರಾ ಅಂದರೆ ಚೂರು ಅದು ಒಂದೊಂದು ಸತಿ ರೌಂಡಕ್ಕೆ ಬರೋದಿಲ್ಲ. ಯಾಕಂದರೆ ಕಾಯಿ ತುರಿ ಇರೋದ್ರಿಂದ ಅದು ಒತ್ತುವಂಥ ಟೈಮಲ್ಲಿ ಒಂದು ಸ್ವಲ್ಪ ನಿಮಗೆ ರೌಂಡಕ್ಕೆ ಬರೋದಿಲ್ಲ. ಯಾಕಂದರೆ ಶೇಪು ಚೇಂಜ್ ಆಗಿಬಿಡುತ್ತೆ. ರೌಂಡಕ್ಕಂತೂ ಒಂದು ಸ್ವಲ್ಪ ಬರೋಲ್ಲ. ಯಾಕಂದರೆ ಈ ರೀತಿ ನೋಡ್ತಿರ್ಬೋದು, ಈ ಕಾಯಿ ಹಾಕಿದಾಗ ಏನಾಗುತ್ತೆ, ಇದು ತಡಿಯುತ್ತೆ ಕಾಯಿ ಒಂದು ಸ್ವಲ್ಪ ಒತ್ತುವಾಗ. ಇನ್ ಕೇಸ್ ನೀವು ವಿತೌಟ್ ಕಾಯಿ ಚೂರನ್ನು ಹಾಕ್ತೆ ಮಾಡಿದ್ರಿ ಅಂದರೆ 100% ರೌಂಡಕ್ಕೆ ಬರುತ್ತೆ ನಮ್ಮ ಒಂದು ರೊಟ್ಟಿ. ಈಗಲೂ ಕೂಡ ಬರುತ್ತೆ. ನೀಟಾಗಿ ನಾದ್ಕೋಬೇಕು, ಬರುತ್ತೆ. ಈಗಲೂ ಕೂಡ ರೌಂಡಕ್ಕೆ ಬರ್ತಾ ಇದೆ. ಇದೇ ರೀತಿ ನಾನು ಹೇಳಿದ್ದೀನಿ ಏನು ಸಮಸ್ಯೆ ಆಗುತ್ತೆ ಅಂತ. ನೀವು ಇನ್ ಕೇಸ್ ಏನಾದರೂ ಕಾಯಿ ಚೂರನ್ನು ಬಳಸಿದರೆ ಒಂದು ಸ್ವಲ್ಪ ಶೇಪ್ ಬರದೇ ಹೋಗ್ಬೋದು, ಬಟ್ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವು
ನಮಗೆ ಶೇಪು ಚೆನ್ನಾಗೇ ಬರಬೇಕಪ್ಪ, ರೌಂಡಕ್ಕೆ ಬರಬೇಕು ಅಂದರೆ ನೀಟಾಗಿ ನಾದ್ಕೊಂಡು ಯಾವುದೇ ಕಾಯಿ ಚೂರನ್ನು ಬಳಸಬೇಡಿ. ಆಗ ಖಂಡಿತವಾಗ್ಲೂ ನೀಟಾಗಿ ರೌಂಡ್ ಶೇಪಲ್ಲೇ ಬರುತ್ತೆ. ಯಾಕಂದರೆ ಈ ಒಂದು ಕಾಯಿ ಚೂರು ಏನಿದೆ ಅದು ತಡೆಯುತ್ತೆ ಈ ರೀತಿ ನಾವು ಒತ್ಕೊಂಡಾಗ. ಆದ್ದರಿಂದ ಅದು ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ರೀತಿ ಒತ್ಕೋಬೇಕು. ಈಗ ನೀಟಾಗಿ ಒತ್ಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇದು ಕೂಡ ಬರುತ್ತೆ ರೌಂಡಕ್ಕೆ. ಎಲ್ಲೋ ಒಂದೊಂದು ಕಡೆ ಈ ರೀತಿ ಒಂದು ಸ್ವಲ್ಪ ಶೇಪು ಚೇಂಜ್ ಆಗುತ್ತೆ ಅಷ್ಟೇ, ಇನ್ನೆಲ್ಲ ನೀಟಾಗೆ ಬರುತ್ತೆ. ಈ ಕಾಯಿ ತುರಿ ಇರುವಂಥ ಜಾಗದಲ್ಲಿ ಒಂಚೂರು ಆ ಕಡೆ ಈ ಕಡೆ ಆದಂಗೆ ಒಂಥರ ಬಿರುಕು ಬಿಟ್ಟಂಗೆ ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದೊಂದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿ ಬರುತ್ತೆ. ಅಂದರೆ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ಬಾಯಿಗೆ. ಅದು ಒಂಥರ ರೀತಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೋಡೋಕ್ಕೆ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಾಯಿ ತುರಿ ಎಲ್ಲವೂ ಕೂಡ ಕಾಣಿಸ್ತಿದೆ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲವೂ ಕೂಡ ಕಾಣಿಸ್ತಿದೆ. ಈ ರೀತಿ ಹೊತ್ಕೊಳ್ಳಿ. ಈಗ ಇಷ್ಟು ಹೊತ್ಕೊಂಡ್ರೆ ಸಾಕಾಗುತ್ತೆ. ನಾವು ಇಷ್ಟು ಹೊತ್ಕೊಂಡಿದ್ದೀವಿ. ಈ ಒಂದು ಅದಕ್ಕೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಇಷ್ಟ ಆದರೆ ಸಾಕು. ಈಗ ಇದನ್ನು ಯಾವ ರೀತಿ ಬೇಯಿಸೋದು ಅಂತಲೂ ಕೂಡ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಈಗ ಒಂದು ಅಂಚನ್ನು ಕಾವು ಇಟ್ಕೊಂಡಿದ್ದೀವಿ. ಈಗ ಅಂಚಿನ ಮೇಲೆ ಹಾಕೋತಾ ಇದ್ದೀವಿ. ಇದನ್ನು ಅಂಚಿನ ಮೇಲೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಎಷ್ಟು ನೀಟಾಗಿ ಬೇಯಿಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಮೇಲೆ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದನ್ನಾದರೂ ಹಾಕೋಬೋದು. ಈಗ ಇಲ್ಲಿ ನಾವು ಎಣ್ಣೆನ ಹಾಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಎಣ್ಣೆನ ಹಾಕೋತಾ ಇದ್ದೀವಿ. ನೀಟಾಗಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈಗ ಎಣ್ಣೆ ಹಾಕಿದ್ದೀವಿ. ನಂತರ ಈಗ ಇನ್ನೊಂದು ಕಡೆಗೂ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೂ ಕೂಡ ಎಣ್ಣೆನ ಹಾಕಬೇಕು. ಇದಕ್ಕೂ ಕೂಡ ಎಣ್ಣೆನ ಹಾಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈ ರೀತಿ ಇದಕ್ಕೂ ಕೂಡ ಎಣ್ಣೆನ ಹಾಕ್ಕೊಳ್ಳಿ. ಇದೊಂದು 2 ನಿಮಿಷ ನೀಟಾಗಿ ಬೇಯಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಬೇಯ್ತಾ ಹೋಗುತ್ತೆ ನೀಟಾಗಿ. ಗೋಲ್ಡನ್ ಕಲರ್ ಏನು ಕಾಣಿಸ್ತಿದೆ, ಇನ್ನೂ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ನೀಟಾಗಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಈಗ ಎರಡೂ ಕಡೆ ಬೇಯಿಸ್ಕೋಬೇಕು. ತಿರುವಾಗ್ತಾ ಎರಡು ಕಡೆ ಬೇಯಿಸ್ಕೊಂಡ್ರೆ ಈ ರೀತಿ ಗೋಲ್ಡನ್ ಕಲರ್ಗೆ ಬರುತ್ತೆ. ಹಾಗೆ ಒಂದು ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಬೇಯಿಸ್ಕೊಳ್ಳಿ. ಎರಡು ಕಡೆ ತಿರುವಾಗ್ತಾ ನೋಡಿ. ಇಷ್ಟ ಆದರೆ ಸಾಕು. ಇಷ್ಟ ಆದರೆ ಇದನ್ನೇ ಎತ್ತಿಟ್ಕೊಳ್ಳೋಣ ಒಂದು ಇದಕ್ಕೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಪರ್ಫೆಕ್ಟಾಗಿ ಆಗಿದೆ. ಈಗ ಅದೇ ರೀತಿ ಇನ್ನೊಂದನ್ನು ಕೂಡ ಒತ್ಕೊಂಡು ನೋಡಿ, ಇದನ್ನು ಕೂಡ ರೌಂಡಕ್ಕೆ ಒತ್ಕೊಂಡಿದ್ದೀವಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ಈ ರೀತಿ ಎಣ್ಣೆನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದೇ ರೀತಿ ಬೇಯಿಸ್ಕೊಳ್ಳೋಣ. ಇದನ್ನು ಕೂಡ ಇದೇ ರೀತಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನಮ್ಮ ಒಂದು ಮಜ್ಜಿಗೆ ರೊಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ ಅದೇ ರೀತಿ ಬೇಯಿಸ್ಕೊತೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲವನ್ನು ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಸರ್ವನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈಗ ತಿಂದು ನೋಡಿ ಹೇಳುವಂಥ ಸಮಯ ಹೇಗಿದೆ ಅಂತ ನಮ್ಮ ಈ ಒಂದು ಮಜ್ಜಿಗೆ ರೊಟ್ಟಿ. ಈಗ ತಿಂದು ಹೇಳ್ತೀವಿ. ನೀವಂತೂ ಖಂಡಿತವಾಗ್ಲೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು ಕಮೆಂಟ್ ಬಾಕ್ಸಲ್ಲಿ. ಈಗ ಇದನ್ನು ಒಂದು ಚಟ್ನಿ ಜೊತೆ ಸರ್ವನ್ನು ಮಾಡಿಕೊಂಡು ಟೇಸ್ಟನ್ನು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಡೆಗೂ ಕೂಡ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ ಈ ಒಂದು ಮಜ್ಜಿಗೆ ರೊಟ್ಟಿನ. ಜೊತೆಗೆ ಚಟ್ನಿನೂ ಕೂಡ ಮಾಡಿಕೊಟ್ಟಿದ್ದಾರೆ, ಕೆಂಪು ಚಟ್ನಿ. ಈಗ ತಿಂದು ಹೇಳುವಂಥ ಸಮಯ ಹೇಗಿದೆ ಅಂತ ನೋಡ್ತಿರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಗೋಧಿ ಹಿಟ್ಟು ಹಾಕಿರೋದ್ರಿಂದ, ಅಕ್ಕಿ ಹಿಟ್ಟು ಎರಡು ಹಾಕಿರೋದ್ರಿಂದ ರೊಟ್ಟಿ ಥರನೇ ಫೀಲ್ ಆಗುತ್ತೆ. ಜೊತೆಗೆ ಈ ಒಂದು ಕಾಯಿ ತುರಿ ನಾನು ಆಗಲೇ ಹೇಳಿದ್ನಲ್ಲ, ಕಾಯಿನ ಕಟ್ ಮಾಡಿ ಹಾಕಿರೋದ್ರಿಂದ ಅದು ಬಾಯಿಗೆ ಸಿಗ್ತಾ ಇರುತ್ತೆ. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ. ಅಲ್ಲಿಗಂಟ ನಮ್ಮ ಒಂದು ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.